am Dr. Vishu Paul, handwriting analyst, student counselor, and a TEDx speaker today. But this introduction, what all things we have been telling you, that I have written 2 books, I'm an author today, I have been Dr. Puneet Rajkumar's awardee. All this social work, whatever I'm doing today, didn't start with this. It started with nothing. ಏನೂ ಇಲ್ಲದೆ ಪ್ರಾರಂಭ ಆಗಿದ್ದಂಥ ಈ ನನ್ನ ಪ್ರಯಾಣದಲ್ಲಿ ಇವತ್ತು ನನ್ನ ಭುಜದ ಮೇಲೆ ಕೆಲವೊಂದು ಏನಂತೀವಿ ಒಂದು ರೆಸ್ಪಾನ್ಸಿಬಿಲಿಟೀಸ್, ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್, ಸ್ಟೂಡೆಂಟ್ಸ್ಗಳ ಒಂದು ಕನಸುಗಳನ್ನು ನನಸು ಮಾಡೋಕ್ಕೆ ದಾರಿ ಬೇಕಾಗಿರುತ್ತೆ. ಕೆಲವೊಂದು ಸಾರಿ ಹೇಗಾಗುತ್ತೆ ಅಂದರೆ ಜೀವನದಲ್ಲಿ ಏನೋ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ನಾವು, ಆದರೆ ನಮಗೆ ಸರಿಯಾದ ಮಾರ್ಗದರ್ಶನ ಅಥವಾ ನಮ್ಮನ್ನು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ನನ್ನ ಹತ್ರ ಏನೂ ಇಲ್ಲ ಅಂತ ಒಂದು ಯೋಚನೆ ನಮ್ಮನ್ನು ಎಲ್ಲೋ ಒಂದು ಬದಿಗೆ ಹೊತ್ತುಕೊಳ್ಳುತ್ತೆ. ಆದರೆ ನನ್ನ ಜೀವನದಲ್ಲಿ ಅಂಥ ಮೂಲೆ ಅಂದರೆ ಅನ್ವಾಂಟೆಡ್ ಆಗಿದ್ದಂಥ ವ್ಯಕ್ತಿ ನಾನು. ತಿನ್ನಕ್ಕೆ ಅನ್ನ ಇರ್ತಿರಲಿಲ್ಲ, ಡಸ್ಟ್ಬಿನ್ನಿಂದ ಊಟ ಮಾಡಿರುವಂಥ ಸಿಚುವೇಶನ್ಗಳಿದೆ, ಮಲಗಕ್ಕೆ ಜಾಗ ಇರ್ತಿರಲಿಲ್ಲ, ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಲ್ಲಿ ಮಲಗಿರುವಂತಹ ಸನ್ನಿವೇಶಗಳು ಇದೆ. ಹೌದು, ಎಲ್ಲರೂ ತಪ್ಪು ಮಾಡೋದು ಸಹಜ. ನಾನು ಅಂಥ ದೊಡ್ಡ ದೊಡ್ಡ ತಪ್ಪುಗಳನ್ನೇ ಮಾಡಿದ್ದೇನೆ. ಮಾಡಿ ನನ್ನ ಜೀವನದಲ್ಲಿ ಆ ಒಂದು ಎಕ್ಸೆಪ್ಟೆನ್ಸ್, ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ನನ್ನಲ್ಲಿ ಒಂದು ದೊಡ್ಡ ಬಂಡವಾಳನ ತೋರಿಸ್ಪಡಿತು. ಅದೇ ಇವತ್ತು ವಿಶು ಅಂದರೆ ವಿಕ್ಟ್ರಿ ಈಸ್ ಯು ಅಂತ ನಾನು ಹೆಸರಿಟ್ಕೊಂಡು ಇವತ್ತು ಇಷ್ಟೊಂದು ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ನನ್ನ ಇನ್ಸ್ಪಿರೇಷನ್ ಒಂದೇ ಒಂದು, ಒಬ್ಬ ವ್ಯಕ್ತಿ ತಾನು ಏನೋ ಒಂದು ಆಗಬೇಕಂತಿರ್ತಾನೆ, ಆದರೆ ಅವನು ಅಂದ್ಕೊಳ್ತಾನೆ ಈ ಪ್ರಪಂಚ, ಈ ಸೊಸೈಟಿ, ಈ ಸಿಸ್ಟಮ್ ನನ್ನ ಹೆಲ್ಪ್ ಮಾಡ್ಬೋದು ಅಂತ. ಆದರೆ ಖಂಡಿತವಾಗ್ಲೂ ಅದಲ್ಲ. ಮುಖ್ಯವಾಗಿ ಬೇಕಾಗಿರೋದು ನಮಗೆ ನಾವು ಸಪೋರ್ಟ್ ಮಾಡ್ಕೋಬೇಕು, ನಮಗೆ ನಾವು ಇನ್ಸ್ಪಿರೇಷನ್ ಆಗಬೇಕು, ನಮಗೆ ನಾವು ಮೋಟಿವೇಟ್ ಆಗಬೇಕು. ಅದರ್ ದೆನ್ ದಟ್ nobody is going to help you, nobody is going to tap you and tell, come on, you can do that. No, they will say you cannot do it, and it is only you can tell that you can do it. ನಾನು ಇದೇ ಥರ ಆಗಬೇಕು, ಈ ಮಟ್ಟಕ್ಕೆ ಬೆಳಿತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ SSLC ಮುಗಿಸಿದೆ, ನನಗೆ ಗೊತ್ತಿಲ್ಲ ನಾನು ITI ಮಾಡಬೇಕಂತ ಅಂದ್ಕೊಂಡೆ. ಅದು ಎಲ್ಲೋ ಒಂದು ದಾರಿ ಕರ್ಕೊಂಡೋಯ್ತು, ಎಲ್ಲೋ ಒಂದು ಕಡೆ ತುತ್ತು ಅನ್ನ ಸಿಗುತ್ತೆ ಅಂತ ಹೋದೆ, ಅಲ್ಲಿ PUC ಸಿಕ್ತು. PUC ಸೈನ್ಸ್ ಮಾಡುವ ಅಂದ್ಕೊಂಡೆ, ಆದರೆ ಆರ್ಟ್ಸ್ ಮಾಡಿದೆ. ಆರ್ಟ್ಸ್ ಅದನ್ನು ಕಂಪ್ಯೂಟ್ರ್ ಅಂದರೆ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಆದರೆ ಕಂಪ್ಯೂಟ್ರ್ ಪುಸ್ತಕಗಳನ್ನ ಓದಿ ಕಂಪ್ಯೂಟ್ರ್ ಇನ್ಸ್ಟ್ರಕ್ಟರ್ ಆದೆ. ಯಾವ ಪರಿಸ್ಥಿತಿಯಲ್ಲಿ ಏನೇನು ಸಿಗುತ್ತೋ ಆ ಪರಿಸ್ಥಿತಿಗಳೇ ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ ಸರ್. ಆ ಪರಿಸ್ಥಿತಿಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಕ್ವಾಲಿಟಿ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಟು ಬಿ ವೆರಿ ಫ್ರ್ಯಾಂಕ್ ಸರ್, ನನ್ನ ಪೇರೆಂಟ್ಸ್ನ ನಾನು ಜೊತೆಗೆ ಬೆಳೆದೇ ಇಲ್ಲ. ನನ್ನ ಪೇರೆಂಟ್ಸ್ ನನಗೆ ಹೇಳಲೇ ಇಲ್ಲ ನೀನು ಹಿಂಗಾಗು ಹಂಗಾಗು ಅಂತ. ಆದರೆ ನಾನು ಹಿಂಗಾಗಬೇಕು ಅಂತ ನನಗೆ ಬಂದಿದೆ ನನ್ನ ಒಳಗಡೆ, ನನ್ನ ಮಕ್ಕಳನ್ನ ನೋಡಿದಾಗ. ಯಾಕಂದರೆ ನನ್ನ ಫ್ಯೂಚರ್, ನನ್ನ ಮಗನಿಗೆ ನಾನು ಒಂದು ಒಳ್ಳೆ ಮಾರ್ಗದರ್ಶಿ, ಒಂದು ಎಕ್ಸಾಂಪಲ್ ಆಗಬೇಕಂತ ಬಂತು ಲೈಫಲ್ಲಿ. ನನಗೆ ನಮ್ಮ ಅಪ್ಪ ಇರಲಿಲ್ಲ, ಒಂದು ಅನಾಥನಾಗೆ ಬೆಳೆದಿರೋವಂಥ ವ್ಯಕ್ತಿ ನಾನು. ಆದರೆ ನನ್ನ ಮಗ ಅಂತ ಅಂದಾಗ ಅವನು ಅನಾಥ ಅನ್ಕೋಬಾರ್ದು, ಅವನೊಂದು ಬ್ರೋಕನ್ನೆಸ್ಸಲ್ಲಿ ಬೆಳಿಬಾರ್ದಂತ ಒಂದು ತಿದ್ದುಪಡಿ ಅಂತ ಕರಿತೀವಿ ನಾವು. ಒಂದು ತಿದ್ದುಪಡಿ ಜೀವನದಲ್ಲಿ ಆಗಬೇಕು, ಒಂದು ಬದಲಾವಣೆ ಇತಿಹಾಸದಲ್ಲಿ ತರಬೇಕಾದ್ರೆ ಅದು ಪ್ರಾರಂಭ ನನ್ನಿಂದ ಆಗಬೇಕಂತ ಡಿಸೈಡ್ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡಿದ್ದು. ಸೊ ಸಮಾಜ ನನಗೇನು ಕೊಡ್ತು ಅನ್ನೋದಕ್ಕಿಂತ ಹೆಚ್ಚು ನಾನೇನು ಸಮಾಜಕ್ಕೆ ಕೊಟ್ಟೆ ಅಂತ ತುಂಬಾ ಕಾಳಜಿಯಿಂದನೇ ಇವತ್ತೆಲ್ಲ ಏನೇನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಅದು ಸಮಾಜಕ್ಕೆ ನಾನು ಕೊಡಬೇಕು. ಸಮಾಜ ನನಗೆ ತುಂಬ ಕೊಡುತ್ತೆ ಸರ್. ಸಮಾಜದಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಮೂರಾಗಿ ನೋಡೋದೇ ನಾವು ನೆಗೆಟಿವ್ನ ಸರ್, ಪಾಸಿಟಿವ್ ನೋಡೋದೇ ಇಲ್ಲ ಬಿಡಿ. ಸಮಾಜದಲ್ಲಿ ತುಂಬ ಇದೆ ಕಲಿಯೋದು, ತುಂಬ ಇದೆ ಅರ್ಥಕೊಳ್ಳೋದು, ತುಂಬ ಇದೆ ನಮ್ಮನ್ನು ಪ್ರೋತ್ಸಾಹಿಸುವಂಥದ್ದು. ಆದರೆ ನಾವು ಆ ಕಡೆ ಗಮನ ಕೊಡಲ್ಲ ಸರ್. ಆದರೆ ನಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡ್ತಾರೆ, ನಮ್ಮ ತಟ್ಟೆನ ಯಾರು ಕಿತ್ಕೋತಾರೆ, ನಮ್ಮನ್ನು ಯಾರು ಫೇಲಿಯರ್ ಆಗಿ ನೋಡ್ತಾರಲ್ಲ, ಅಂಥವ್ರು ನಾವು ಸಮಾಜ ಅನ್ಕೋತೀವಿ. ಅವ್ರು ಸಮಾಜ ಅಲ್ಲ ಸರ್. ಸಮಾಜ ಅಂದರೆ ಯಾವುದು ಗೊತ್ತಾ? ನಿನ್ನನ್ನು ಕರಿತಾ ಇದೆಯಲ್ಲ, ನಿನ್ನ ಸೇವೆಗೋಸ್ಕರ ಕಾಯ್ತಾ ಇದೆಯಲ್ಲ, ಅದು ನಿನ್ನ ಸಮಾಜ ಆಗುತ್ತೆ ಸರ್. ದ್ಯಾಟ್ಸ್ ವಾಟ್ ಐ ಕ್ಯಾನ್ ಟೆಲ್ ಸರ್. ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಸಿಚುವೇಶನ್ಸ್ಗಳು ಬಂದುಬಿಟ್ಟಿದೆ. ನನ್ನ ಬಿಟ್ಟು ಹೋಗಿರುವಂಥ ಸಿಚುವೇಶನ್ ಇದೆ. ನಾವು ವೇಸ್ಟ್ ಅಂತೇಳಿ, ನಾನು ದರಿದ್ರದವನು ಅಂತೇಳಿ ನಾನು ತಿನ್ನುವಂಥ ತಟ್ಟೆನ ಎಳ್ಕೊಂಡಿರೋರು ಜನ ಇದ್ದಾರೆ.
ತುಳಿದಿರೋರು ಇದ್ದಾರೆ, ನನ್ನ ಮೋಸ ಮಾಡಿದವರು ಇದ್ದಾರೆ, ಅಥವಾ ನಾನು ಕೆಟ್ಟವನು ಅಂತ ಹೇಳಿರೋರು ಇದ್ದಾರೆ, ನಾನು ಸುಳ್ಳುಗಾರ ಅಂತಲೂ ಹೇಳಿರೋರು ಇದ್ದಾರೆ. ಅವ್ರಿಗೆ ನಾನು ಹೇಳೋದೇನೆಂದರೆ, ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿ ಇಂಥವನು ಅಂತ ನಾವು ನಿರ್ದಿಷ್ಟ ಮಾಡಿಬಿಟ್ರೆ ಅವನು ಹಾಗೇನೆ ಉಳ್ಕೋತಾನೆ ಅನ್ನೋದು ನಿಮ್ಮ ಭ್ರಮೆ ಅಷ್ಟೇ. ಪರಿಸರ, ಪರಿಸ್ಥಿತಿ ಹಾಗೂ ಪರಿಣಾಮ, ಈ ಮೂರು ಒಬ್ಬ ವ್ಯಕ್ತಿನ ಒಂದು ಟ್ರಾನ್ಸ್ಫಾರ್ಮೇಷನ್ ಕೊಟ್ಟೇ ಕೊಡುತ್ತೆ ಖಂಡಿತವಾಗ್ಲೂ. ಅದು ನನ್ನಲ್ಲಿ ಆಗಿದೆ. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ದಟ್ ಯು ಹ್ಯಾವ್ ಬೀನ್ ಇನ್ ಮೈ ಲೈಫ್. ಸರ್, ಸಮಾಜ ವೇಸ್ಟ್ ಆಗುತ್ತೆ ಅಥವಾ ನಾವು ವೇಸ್ಟು ಅಂತ ಅಂದ್ಕೊಳ್ಳೋದು, ಅವ್ರು ನಿಮ್ಗೊಂದು ಮಾತು ಹೇಳ್ತೇನೆ, ಸಿಂಪಲ್, ಅದು ಅರ್ಥ ಮಾಡ್ಕೊಳ್ಳಿ. ಒಂದು ಪಕ್ಷಿ ತನ್ನ ಗೂಡು ಕಟ್ಟುತ್ತೆ, ವೇಸ್ಟಿಂದನೇ ಕಟ್ಟುತ್ತೆ ಹೊರತು ಚೆನ್ನಾಗಿರೋ ಪದಾರ್ಥಗಳಿಂದ ಯಾವತ್ತೂ ಕಟ್ಟಿಲ್ಲ ಸರ್. ಹಾಗೇನೆ ನನ್ನ ವೇಸ್ಟ್ ಅಂದರೆ, ಅವ್ರು ನೋಡ್ತಾ ಇರೋ ರೀತಿ ವೇಸ್ಟ್ ಆಗಿರ್ಬೋದು, ಬಟ್ ಪ್ರತಿಯೊಬ್ಬರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ, ಒಂದು ಉಪಯೋಗಕರವಾದದ್ದಿರುತ್ತೆ, ಎಲ್ಲನೂ ಒಳ್ಳೆಯದೇ. ಇವತ್ತು ನನ್ನ ಕಾಲ ಮೇಲೆ ಪೆಟ್ಟು ಬಿದ್ದಿದೆ ಅಂದರೆ ಆ ಕಲ್ಲು ಕೆಟ್ಟದಲ್ಲ ಸರ್, ಅದು ನನಗೆ ಹೇಳ್ಕೊಟ್ಟಿದೆ ನಾನು ಹೆಂಗೆ ನಡೀಬೇಕು ಅಂತ. ದ್ಯಾಟ್ಸ್ ವಾಟ್ ಈಸ್ ಅ ಮೀನಿಂಗ್ ಆಫ್ ಲೈಫ್ ಇಸ್. ಸರ್, ಒಂದು ಪರೀಕ್ಷೆ ಫೇಲ್ ಆಯಿತು ಅಥವಾ ನಾವೊಂದು ಮಾಡೋಕ್ಕಾಗ್ತಾಯಿಲ್ಲ, UPSC ಮಾಡೋಕ್ಕಾಗ್ತಾಯಿಲ್ಲ ಅಥವಾ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ, ರಾಂಗ್ ಕನೆಕ್ಟಿವಿಟಿಯಲ್ಲಿದ್ದಾಗ, ರಾಂಗ್ ಕನೆಕ್ಷನ್ಸು, ರಾಂಗ್ ಫೆಲೋಶಿಪ್ಸು, ಇವುಗಳು ನಮ್ಮನ್ನು ಅವರ ಪರಿಸ್ಥಿತಿ ಪ್ರಕಾರನೇ ನಮ್ಮನ್ನು ಚೇಂಜ್ ಮಾಡಿಬಿಡ್ತಾರೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ನಿಮ್ಮ ಚಾಯ್ಸು, ನಿಮ್ಮ ಕನೆಕ್ಷನು ವಿಲ್ ಡಿಸೈಡ್ ಯುವರ್ ಗೋಲ್. ದ್ಯಾಟ್ಸ್ ವಾಟ್ ಈಸ್ ಐ ಕ್ಯಾನ್ ಸೇ ಸರ್. ಭಾಷೆ ಅನ್ನೋದು ಆ್ಯಕ್ಚುಲಿ ಇಟ್ಸ್ ಎಲ್ಲರ ತಲೆ ಒಳಗಿರೋದು, ಅದು ಬ್ಲಾಕ್ ಅಂತ. ನನಗೆ ಇಂಗ್ಲೀಷ್ ಬರಲ್ಲ ಅಥವಾ ನನಗೆ ಹಿಂದಿ ಬರಲ್ಲ ಅಂತ ಹೇಳಿ ಅದೊಂದು ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಸಾರಿ, ಅದು ಆಗೋದಿಲ್ಲ ಅಂತ ಅಂದ್ಕೊಳ್ಳೇಬೇಡಿ ದಯವಿಟ್ಟು. ನನಗೂ ಕನ್ನಡ ಬರ್ತಿರ್ಲಿಲ್ಲ, ನಾನು ಕಲ್ತಿರೋದು, ನಾನು 11 ಭಾಷೆ ಮಾತಾಡ್ತೀನಿ, ಅರ್ಥ ಮಾಡ್ಕೊಳ್ತೇನೆ. ಸಿ, ಅಲ್ಟಿಮೇಟ್ಲಿ ಐ ಟೆಲ್ ಯು ಒನ್ ಥಿಂಗ್, ಇಟ್ ಈಸ್ ಯೋರ್ ಡಿಸಿಷನ್ ಟು ಚೇಂಜ್. ನಾನು ಕಲಿಬೇಕಾದ್ರೆ ಅದಕ್ಕೆ ಹೊಟ್ಟೆ ಹಸು ನನಗಿರಬೇಕು. ಯಾವತ್ತು ಇಂಗ್ಲೀಷ್ ಆಗಲ್ಲ ಇಲ್ಲ ಸರ್, ಆಗುತ್ತೆ, ಆದರೆ ಅದನ್ನ ಅಳವಡಿಸ್ಕೊಳ್ಳೋ ರೀತಿ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಯಾವ ಸಬ್ಜೆಕ್ಟು ಕಷ್ಟ ಇಲ್ಲ ಸರ್, ಅದನ್ನ ನೋಡೋ ರೀತಿನ ಮಕ್ಕಳೇ ನೀವು ಬದಲಾಯಿಸಿದ್ರೆ ಪ್ರತಿಯೊಂದು ಬದಲಾಯಿಸುತ್ತೆ ಸರ್. ಒಬ್ಬ ಹಳ್ಳಿಯಲ್ಲಿರೋವಂಥ ಒಂದು ವ್ಯಕ್ತಿಗೂ ಒಂದು ಸಿಟಿಯಲ್ಲಿರೋವಂಥ ವ್ಯಕ್ತಿಗೂ ಇಬ್ಬರ ಹತ್ರನೂ ಏನಾದರೂ ಒಂದು ಇದ್ದೇ ಇದೆ ಸರ್, ಆದರೆ ಅದನ್ನು ಐಡೆಂಟಿಫೈ ಮಾಡ್ತಾ ಇಲ್ಲ ಯಾರನ್ನು. ಪ್ರತಿಯೊಬ್ಬರ ಹತ್ರ ಒಂದು ಕೊಡುಗೆ ಇದ್ದೇ ಇದೆ ಸರ್. ಒಬ್ಬ ರೈತ ಕೊಡುವಂಥ ಒಂದು ಬೀಜ ಬಿತ್ತನೆ, ಅದು ಕೊಡುಗೆನೇ ಸರ್ ನಮ್ಮ ಎಕಾನಮಿಗೆ. ನಾವು ಕಂಪ್ಯೂಟರಲ್ಲಿ AC ರೂಮಲ್ಲಿ ಕೂತ್ಕೊಂಡು ಕೊಡುವಂಥ ಕೋಡಿಂಗು, ಅದು ಕೊಡುಗೆನೇ ಸರ್ ನಮ್ಮ ದೇಶಕ್ಕೆ. ಎರಡೂ ಒಂದೇ ಸರ್. ಬಟ್ ದ ಸೀಡಿಂಗ್ ಅಂದರೆ ನಾವು ಏನು ಸೋ ಮಾಡ್ತೀವಲ್ಲ ಅದ್ರ ಮೇಲೆ ಹೋಗುತ್ತೆ ಸರ್. ಬೀಜ, ಪ್ರಭುತ್ವ, ಮೌಲ್ಯತೆ ಒಳಗೊಂಡಿದ್ರೆ ಸರ್ ಖಂಡಿತ ಫಸಲು ಈ ದೇಶಕ್ಕೆ ತುಂಬ ದೊಡ್ಡ ಒಂದು ಸಾಧನೆ ಆಗುತ್ತೆ ಸರ್. ಸೊ ಮೈ ನೇಮ್ ಇಸ್ ಬಾನಿಫಸ್ ಪಾಲ್, ಆದರೆ ನನ್ನ ಎಲ್ಲರೂ ವಿಶು ಪಾಲ್ ಅಂತ ಕರೀತಾರೆ, ಡಾಕ್ಟರ್ ವಿಶು ಪಾಲ್.